ಭಾರಲೋಹಗಳ ವಿಷಬಾಧೆ, ಡಾಕ್ಟರ್ NB ಶ್ರೀಧರ್ ಇವರ ಲೇಖನ. ಏನಿವು ಭಾರಲೋಹಗಳು? ಭಾರಲೋಹಗಳೆಂದರೆ ಹೆಚ್ಚಿನ ಸಾಂದ್ರತೆ, ಪರಮಾಣು ತೂಕ ಮತ್ತು ಹೆಚ್ಚಿನ ಪರಮಾಣು ಸಂಖ್ಯೆ ಹೊಂದಿದ ಲೋಹಗಳು. ಆರ್ಸೆನಿಕ್, ಪಾದರಸ, ಸೀಸ, ಕ್ಯಾಡ್ಮಿಯಂ ಇತ್ಯಾದಿ ಭಾರಲೋಹಗಳು. ಇವು ಪಶುವಿನ ಶರೀರವನ್ನು ಸೇರಿ ವಿಷಬಾಧೆಯನ್ನು ಉಂಟುಮಾಡುತ್ತವೆ. ವಾತಾವರಣದಲ್ಲಿ ಅನೇಕ ಸಲ ಮಾನವನ ಪ್ರಮಾದದಿಂದ ಇವು ಸೇರಿಕೊಂಡು ಪಶುಗಳಲ್ಲಿ ವಿಷಬಾಧೆಯನ್ನು ಉಂಟುಮಾಡುತ್ತದೆ. ಆರ್ಸೆನಿಕ್ ಎಂಬುದು ಅತ್ಯಂತ ಪುರಾತನ ವಿಷಗಳಲ್ಲಿ ಒಂದು. ಅರಸ ನೆಪೋಲಿಯನ್ 1826ರಲ್ಲಿ ಹೊಟ್ಟೆಯ ಅರ್ಬುದದಿಂದ ಸತ್ತ ಅಂತ ವೈದ್ಯರ ವರದಿ ಇದ್ದರೂ ಸಹ ಆತ ಆರ್ಸೆನಿಕ್ ವಿಷಬಾಧೆಯಿಂದ ಸತ್ತಿರುವುದು ಅಂತ ಬಹಳ ವರ್ಷಗಳಿಂದಲೂ ಸಹ ಚಾಲ್ತಿಯಲ್ಲಿತ್ತು. ಏಕೆಂದರೆ ನೆಪೋಲಿಯನ್ನ ಕೂದಲಿನಲ್ಲಿ 1955ನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಸೆನಿಕ್ ಪತ್ತೆಯಾಗಿರುವುದರಿಂದ ವಿಜ್ಞಾನಿಗಳು ನೆಪೋಲಿಯನ್ನನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಲಾಗಿದೆ ಎಂದು ವರದಿ ನೀಡಿಬಿಟ್ಟಿದ್ದರು. ನೆಪೋಲಿಯನ್ ತನ್ನ ಸ್ನಾನದ ಮನೆಗೆ ಆರ್ಸೆನಿಕ್ ವಿಷ ಹೊಂದಿದ ಬಣ್ಣವನ್ನು ಬಳಿದಿದ್ದ ಮತ್ತು ಬಿಸಿ ನೀರಿನ ಹಬೆಯಿಂದ ಆರ್ಸೆನಿಕ್ ಅವನ ಶರೀರವನ್ನು ಸೇರಿತ್ತು ಮತ್ತು ಅವನು ಕುಡಿಯುವ ವಿಶಿಷ್ಟ ಪೇಯದಲ್ಲಿ ಆರ್ಸೆನಿಕ್ ವಿಷ ಬೆರೆಸಿ ಅವನನ್ನು ಕೊಲ್ಲಲಾಯಿತು ಇತ್ಯಾದಿ ತರಹೇವಾರಿ ಕಥೆಗಳು ಹುಟ್ಟಿಕೊಂಡವು. ನೆಪೋಲಿಯನ್ ಸತ್ತಿದ್ದು ಆರ್ಸೆನಿಕ್ ವಿಷದಿಂದಲ್ಲ, ಬದಲಾಗಿ ಉದರದ ಅರ್ಬುದದಿಂದ ಎಂಬುದು ನಿರ್ವಿವಾದವಾಗಿ ದೃಢಪಟ್ಟಿತ್ತು. ಆದರೂ ಈ ಕುರಿತು ವಿವಾದಗಳು ನಿಂತಿಲ್ಲ. ಪಶುಗಳಲ್ಲಿ ಆರ್ಸೆನಿಕ್ ವಿಷಬಾಧೆಯ ಪ್ರಮಾಣ ಇತ್ತೀಚೆಗೆ ಕಡಿಮೆಯಾದರೂ ಸಹ ಅಲ್ಲೊಂದು ಇಲ್ಲೊಂದು ಪ್ರಕರಣ ಪತ್ತೆಯಾಗುತ್ತಾ ಇರುತ್ತದೆ. ಕೀಟನಾಶಕಗಳು, ಇಲಿ ಹೆಗ್ಗಣಗಳ ಔಷಧಿಗಳು, ಕಟ್ಟಿಗೆ ಸಂರಕ್ಷಕ, ಕಾರ್ಖಾನೆಯ ತ್ಯಾಜ್ಯ, ಮಾರ್ಜಕಗಳ ತ್ಯಾಜ್ಯ ಮತ್ತು ಕೆಲವು ಬಣ್ಣಗಳು ಇತ್ಯಾದಿಗಳಿಂದ ಆರ್ಸೆನಿಕ್ ವಿಷಬಾಧೆಯಾಗಬಹುದು. ವಿಷಬಾಧೆ ಆರ್ಸೆನಿಕ್ ಯಾವ ರೂಪದಲ್ಲಿದೆ ಎಂಬುದರ ಮೇಲೆ ಅವಲಂಬಿಸಿದೆ. ಅದರಲ್ಲೂ ಲೋಹ ಆರ್ಸೆನಿಕ್ ಮತ್ತು ಸಾವಯವ ಆರ್ಸೆನಿಕ್ ಅಂಶಗಳು ವಿಷಬಾಧೆಯನ್ನುಂಟು ಮಾಡುವಲ್ಲಿ ಗಣನೀಯ ಪಾತ್ರ ವಹಿಸುತ್ತವೆ. ಆರ್ಸೆನಿಕ್ ಟ್ರೈಆಕ್ಸೈಡ್, ಆರ್ಸೆನಿಕ್ ಪೆಂಟಾಕ್ಸೈಡ್ ಇತ್ಯಾದಿ ರಾಸಾಯನಿಕಗಳಿಂದ ಇಲಿ ವಿಷಗಳಿಂದ ವಿಷಬಾಧೆಯುಂಟಾಗುತ್ತದೆ. ಆರ್ಸೆನಿಕ್ ಮಿಶ್ರಿತ ನೀರು ವಿಷದ ಒಂದು ಆಗರ. ಸೀಸದ ಆರ್ಸೆನೇಟ್ ಇತ್ಯಾದಿಗಳು ಸುಣ್ಣದ ಬಣ್ಣವನ್ನು ಹೊಂದಿರುವುದರಿಂದ ಜಾನುವಾರಿಗೆ ಇವು ಅಕಸ್ಮಾತ್ತಾಗಿ ವಿಷವಾಗಿ ಪರಿಣಮಿಸಬಲ್ಲವು. ಸೀಸದ ಆರ್ಸೆನೇಟ್ನನ್ನು ಕುರಿಗಳಿಗೆ ಒಂದು ಕಾಲದಲ್ಲಿ ಲಾಡಿಹುಳು ನಾಶಕವಾಗಿಯೂ ಸಹ ಉಪಯೋಗಿಸುತ್ತಿದ್ದರು. ಬೆಕ್ಕು ಮತ್ತು ನಾಯಿಗಳಲ್ಲಿ ಸಹ ಆರ್ಸೆನಿಕ್ ವಿಷಬಾಧೆಯ ವರದಿಗಳಿವೆ. ಆದರೆ ವಿಚಿತ್ರವೆಂದರೆ ಹಂದಿಗಳು ಮತ್ತು ಕೋಳಿಗಳಲ್ಲಿ ವಿಷಬಾಧೆಯ ಯಾವುದೇ ವರದಿಗಳಿಲ್ಲ. ಶರೀರವನ್ನು ಸೇರಿದ ಆರ್ಸೆನಿಕ್ ವಿಷ ಶರೀರದ ಎಲ್ಲ ಅಂಗಗಳಿಗೆ ಪ್ರಸರಣ ಹೊಂದುತ್ತದೆ. ಆದರೆ ಯಾವುದೇ ಅಂಗಗಳಲ್ಲಿ ಆರ್ಸೆನಿಕ್ ಬಹಳ ಕಾಲ ಇರುವುದಿಲ್ಲ. ಇದು ಪಿತ್ತ, ಹಾಲು, ಜೊಲ್ಲು, ಮಲ ಮತ್ತು ಮೂತ್ರದ ಮೂಲಕ ವಿಸರ್ಜಿಸಲ್ಪಡುತ್ತದೆ. ಬಹಳ ದಿನಗಳವರೆಗೆ ಸೀಸವನ್ನು ಸೇವಿಸಿದರೆ ಅದು ಎಲುಬು, ಚರ್ಮ, ಕೂದಲು ಮತ್ತು ಗೊರಸಿನಲ್ಲಿ ಸಂಗ್ರಹವಾಗಬಹುದು. ಆರ್ಸೆನಿಕ್ ವಿಷವು ನರಮಂಡಲವನ್ನು ಸೇರದಿದ್ದರೂ ಸಹ ಹಾಲಿನಲ್ಲಿ ಸ್ರವಿಸಲ್ಪಡುತ್ತದೆ. ವಿಷಬಾಧೆಗೊಳಗಾದ ಹಸುವಿನ ಹಾಲನ್ನು ಸೇವಿಸಿದರೆ ಮನುಜನಲ್ಲಿ ವಿಷವಾಗುವ ಸಾಧ್ಯತೆ ಇದೆ. ಪಶುಗಳ ಆರ್ಸೆನಿಕ್ ಅಂಶ ಮಾಂಸಖಂಡಗಳಲ್ಲಿ ಅಷ್ಟೇನೂ ಜಾಸ್ತಿ ಪ್ರಮಾಣದಲ್ಲಿ ಇರದೇ ಇರುವುದರಿಂದ ಅದನ್ನು ಸೇವಿಸಿದರೆ ಅಂತಹದ್ದೇನೂ ಅಪಾಯವಾಗಲಿಕ್ಕಿಲ್ಲ. ವಿವಿಧ ಪ್ರಾಣಿಗಳಲ್ಲಿ ಆರ್ಸೆನಿಕ್ ಸುಮಾರು 10 ರಿಂದ 25 mg/kg ಪ್ರಮಾಣದಲ್ಲಿ ಇದ್ದಲ್ಲಿ ವಿಷಬಾಧೆಯನ್ನುಂಟು ಮಾಡುತ್ತದೆ.
ಶರೀರದಲ್ಲಿನ ಆಲ್ಫಾ ಲೈಪೋಯಿಕ್ ಆಸಿಡ್ ಎಂಬ ಅಂಶವನ್ನು ಇದು ಪ್ರತಿಬಂಧಿಸುವುದರಿಂದ ಜೀವಕೋಶಗಳಿಗೆ ಅವಶ್ಯವಿರುವ ವಿವಿಧ ರೀತಿಯ ಕಿಣ್ವಗಳು, ಜೀವಸತ್ವಗಳು ಮತ್ತು ಶಕ್ತಿಯ ಉತ್ಪಾದನೆಯಾಗುವುದಿಲ್ಲ. ಆದುದರಿಂದ ಜೀವಕೋಶಗಳು ಸಾಯುವ ಸಾಧ್ಯತೆ ಇದೆ. ಆರ್ಸೆನಿಕ್ ಅಂಶವನ್ನು ಹೊಂದಿರುವ ವಸ್ತುಗಳು ಹೊಟ್ಟೆಯಲ್ಲಿ ತೀವ್ರವಾದ ಬಾಧೆಯನ್ನು ಉಂಟುಮಾಡುತ್ತವೆ. ಹೊಟ್ಟೆಯಲ್ಲಿ ಹುಣ್ಣುಗಳಾಗಬಹುದು. ಆರ್ಸೆನಿಕ್ ಸಾಮಾನ್ಯವಾಗಿ ಕರುಳು, ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗಗಳನ್ನು ಜಾಸ್ತಿ ಘಾಸಿಗೊಳಿಸುತ್ತದೆ. ರಕ್ತನಾಳದ ಜೀವಕೋಶಗಳು ಈ ವಿಷಬಾಧೆಯಿಂದ ಜಾಸ್ತಿ ಹಾಳಾಗುತ್ತವೆ. ಇದರಿಂದ ರಕ್ತಸ್ರಾವವಾಗಬಹುದು. ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿದಾಗ ಆರ್ಸೆನಿಕ್ ತೀವ್ರವಾದ ರಕ್ತಭೇದಿಯನ್ನುಂಟು ಮಾಡುತ್ತದೆ. ತೀವ್ರತರವಾದ ಹೊಟ್ಟೆನೋವು, ನಿರ್ಜಲೀಕರಣ, ನಿತ್ರಾಣಗೊಳ್ಳುವಿಕೆ, ಖಿನ್ನತೆ ಮತ್ತು ಹೃದಯ ಸ್ತಂಭನ ಇತ್ಯಾದಿಗಳು ಆಗಬಹುದು. ಕಡಿಮೆ ಪ್ರಮಾಣದಲ್ಲಿ ವಿಷ ಸೇವನೆಯಾದಾಗ ಪಶು ದಿನಗಳವರೆಗೆ ಬದುಕಿದರೂ ಸಹ ಹೊಟ್ಟೆನೋವು, ಆಗದಿರುವಿಕೆ, ಖಿನ್ನತೆ, ಪಾರ್ಶ್ವವಾಯು, ನಿತ್ರಾಣಗೊಳ್ಳುವಿಕೆ, ಆಮಶಂಕೆಯಿಂದ ಕೂಡಿದ ಭೇದಿ, ಅತಿ ಮೂತ್ರ ವಿಸರ್ಜನೆ ಮತ್ತು ಮೂತ್ರ ನಿಲ್ಲುವಿಕೆ, ನಿರ್ಜಲೀಕರಣ, ಬಾಯಾರಿಕೆ, ಹಿಂಭಾಗದಲ್ಲಿ ಶಕ್ತಿ ಇರದಿರುವಿಕೆ, ತಂಪಾದ ಅಂಗಾಲುಗಳು ಮತ್ತು ಶರೀರದ ತಾಪಮಾನ ಕಡಿಮೆಯಾಗುವುದು ಮತ್ತು ಒದ್ದಾಡುವಿಕೆ ಇತ್ಯಾದಿ ಲಕ್ಷಣಗಳಿಂದ ಬಳಲಬಹುದು. ಸಣ್ಣ ಪ್ರಮಾಣದಲ್ಲಿ ಆರ್ಸೆನಿಕ್ ಅಂಶ ಶರೀರವನ್ನು ಸೇರುತ್ತಾ ಇದ್ದರೆ ಜಾನುವಾರು ನಿತ್ರಾಣಗೊಂಡು ಬಡಕಲಾಗಿ ಜೀರ್ಣಕ್ರಿಯೆ ವ್ಯತ್ಯಯಗೊಂಡು ರಕ್ತಹೀನತೆಯಿಂದ ಬಳಲುತ್ತದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯಾವುದೇ ಗುರುತರವಾದ ಚಿಹ್ನೆಗಳು ಕಾಣಬರುವುದಿಲ್ಲ. ಹೊಟ್ಟೆ ಕರುಳಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ರಕ್ತಸ್ರಾವ, ಲೋಳ್ ಪದರದ ಸಾಂದ್ರತೆ ಕಡಿಮೆಯಾಗುವುದು, ರಕ್ತನಾಳಗಳು ಛಿದ್ರಗೊಳ್ಳುವುದು ಮತ್ತು ಕರುಳಿನ ಮೇಲ್ಪದರ ಮತ್ತು ಕೆಳಪದರಗಳು ಕೊಳೆಯಬಹುದಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ದುರ್ವಾಸನಾಯುಕ್ತ ಭೇದಿ ಮತ್ತು ಅದರಲ್ಲಿ ಲೋಳ್ ಪದರದ ಚೂರುಗಳು ಸಹ ಕಾಣಿಸಿಕೊಳ್ಳಬಹುದು. ಅಲ್ಲದೆ ಪಿತ್ತಜನಕಾಂಗ, ಮೂತ್ರಜನಕಾಂಗ ಮತ್ತು ಹೊಟ್ಟೆ, ಕರುಳು ಇತ್ಯಾದಿಗಳಲ್ಲಿ ಅಂಗಾಂಶಗಳ ಹಾಳಾಗುವಿಕೆಯನ್ನು ಕಾಣಬಹುದು. ಚರ್ಮವು ಸಹ ಒಣಗಿ ಹೋಗಿ ಹಪ್ಪಳದಂತೆ ಆಗುವ ಸಾಧ್ಯತೆ ಇದೆ. ಈ ವಿಷಬಾಧೆಯ ಇತಿಹಾಸ, ಲಕ್ಷಣಗಳ ಅಧ್ಯಯನ, ಮರಣೋತ್ತರ ಪರೀಕ್ಷೆಯ ಫಲಿತಾಂಶಗಳು ಅಲ್ಲದೆ ಪ್ರಯೋಗಶಾಲೆಯಲ್ಲಿ ಪ್ರಮುಖವಾದ ಅಂಗಗಳಾದ ಪಿತ್ತಜನಕಾಂಗ, ಮೂತ್ರಜನಕಾಂಗಗಳಲ್ಲಿ ಆರ್ಸೆನಿಕ್ ಅಂಶವು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಇದೆಯೇ ಎಂಬುದರ ಮೂಲಕ ಪತ್ತೆ ಮಾಡಬಹುದು. ಅಲ್ಲದೆ ಒಮ್ಮೆಯೇ ಉಂಟಾಗುವ ಹೊಟ್ಟೆನೋವು, ತೀವ್ರತರವಾದ ಭೇದಿ ಇವು ಸಹ ಸುಳಿವನ್ನು ನೀಡಬಲ್ಲವು. ಈ ವಿಷಬಾಧೆಯನ್ನು, ಇದೇ ರೀತಿಯ ಲಕ್ಷಣಗಳನ್ನು ಉಂಟುಮಾಡಬಲ್ಲ ಇತರ ಕಾಯಿಲೆಗಳು ಹಾಗೂ ಕೀಟನಾಶಕ ವಿಷಬಾಧೆ, ಯೂರಿಯಾ ವಿಷಬಾಧೆ ಮತ್ತಿತರ ಕಾಯಿಲೆಗಳಿಂದ ಪ್ರತ್ಯೇಕಿಸುವುದು ಅತ್ಯಂತ ಅವಶ್ಯ. ಸೀಸದ ವಿಷಬಾಧೆಯಲ್ಲಿ ಇದೇ ರೀತಿಯ ಲಕ್ಷಣಗಳು ಕಂಡುಬಂದರೂ ಸಹ ಇದರಲ್ಲಿ ನರಮಂಡಲದ ಉದ್ರೇಕ ಇರುವುದಿಲ್ಲ. ಈ ವಿಷಬಾಧೆಗೆ ನಿಖರವಾದ ಚಿಕಿತ್ಸೆಯೆಂದರೆ ಡೈಮೆರ್ಕೆಪ್ರಾಲ್ ಎಂಬ ಔಷಧವನ್ನು ಲಭ್ಯತೆಯ ಆಧಾರದ ಮೇಲೆ 4 ರಿಂದ 5 mg/kg ಪ್ರಮಾಣದಲ್ಲಿ ಮಾಂಸಖಂಡಗಳಿಗೆ ದಿನಕ್ಕೆ 3 ರಿಂದ 4 ಬಾರಿ 2 ರಿಂದ 3 ದಿನಗಳವರೆಗೆ ಅಥವಾ ಸಂಪೂರ್ಣ ಗುಣಮುಖವಾಗುವವರೆಗೆ ಚುಚ್ಚುವುದರಿಂದ ತಜ್ಞ ಪಶುವೈದ್ಯರು ಚಿಕಿತ್ಸೆ ನೀಡಬಲ್ಲರು. ಅಲ್ಲದೆ ಲೈಪೋಯಿಕ್ ಆಮ್ಲ, ಸೋಡಿಯಂ ಥಯೋಸಲ್ಫೇಟ್ ಮತ್ತು ಡಿಪೆನಿಸಿಲಮೈನ್ ಇತ್ಯಾದಿ ಔಷಧಿಗಳನ್ನು ಸಹ ನೀಡಬಹುದು. ರೈತರೇ ಮಾಡಬಹುದಾದ ಪ್ರಥಮ ಚಿಕಿತ್ಸೆಯೆಂದರೆ ವಿಷಬಾಧೆಗೊಳಗಾದ ಜಾನುವಾರಿಗೆ
ಸಾಕಷ್ಟು ನೀರಿನ ಲಭ್ಯತೆ ಇದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಯಾವುದೇ ಬೇಧಿ ಬಹಳ ದಿನಗಳವರೆಗೆ ನಿಲ್ಲದೆ ಹೋದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಜಾನುವಾರಿಗೆ ಆರ್ಸೆನಿಕ್ ಅಂಶ ಹೊಂದಿದ ವಸ್ತುಗಳು ಸಿಗದಂತೆ ನೋಡಿಕೊಳ್ಳಬೇಕು. ಕಾರ್ಖಾನೆಗಳ ತ್ಯಾಜ್ಯವನ್ನಂತೂ ನೀಡಲೇಬಾರದು. ಈ ವಿಧಾನಗಳನ್ನು ಅನುಸರಿಸಿದಲ್ಲಿ ಆರ್ಸೆನಿಕ್ ವಿಷಬಾಧೆಯಿಂದ ಜಾನುವಾರನ್ನು ರಕ್ಷಿಸಿಕೊಳ್ಳಬಹುದು. ಧನ್ಯವಾದಗಳು.